ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಸಿಂಪಲ್ ಸಾಂಗ್ಸ್, ಸಿಂಪಲ್ ಮೇಕಿಂಗ್, ಸ್ಟ್ರಾಂಗ್ ಕಥೆ. ಈ ವಾರ ರಿಲೀಸ್ ಆಗ್ತಿದೆ ಹೊಸ ಪ್ರೇಮ ಕಥೆ ಜಿಲ್ ಜಿಲ್. ಇದೇ ಹೊತ್ತಿನ ವಿಶೇಷ ಜಿಲ್ ಜಿಲ್. ಜಿಲ್ ಜಿಲ್ ಹೀಗಂತ ಸ್ಯಾಂಡಲ್ವುಡ್ ಅಂಗಳದಲ್ಲೊಂದು ಸ್ಪೆಷಲ್ ಲವ್ ಸಿನಿಮಾ ಈ ವಾರ ನಿಮ್ ಮುಂದೆ ಬರ್ತಿದೆ. ಬಹುತೇಕ ಹೊಸಬರೇ ಕೂಡಿ ಮಾಡಿರೋ ಈ ಸಿನಿಮಾ ಟ್ರೈಲರ್ ಮತ್ತು ಹಾಡುಗಳಿಂದ ಗಮನ ಸೆಳೆದಿತ್ತು. ಅದರಂತೆ ಈ ವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಿರೋ ಈ ಚಿತ್ರದ ಮುನ್ನೋಟ ಇಲ್ಲಿದೆ ನೋಡಿ. ಈ ವಾರ ಪ್ರೇಕ್ಷಕರೆದುರಿಗೆ ಹೊಸಬರ ಜಿಲ್ ಜಿಲ್. ಎಲ್ಲ ಹುಡುಗರು ಅದೇ ತರ ಇರಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಕಡೆಯವರೆಗೂ ಜೊತೆ ಇರ್ತೀನಿ ಅನ್ನೋರು ಇರ್ತಾರೆ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಇಷ್ಟು ದಿವಸ ಅರ್ಥ ಮಾಡಿಸ್ತೇನೆ, ಅರ್ಥ ಆಗ್ತಿಲ್ಲ ನಿನ್ಗೆ? ಸಾಯೋರ್ಗು ಲವ್ ಮಾಡ್ತೀನಿ ಕಣೆ. ಲವ್ ಯು. ಟ್ರೈಲರ್ನಿಂದ ಕುತೂಹಲ ಮೂಡಿಸಿರೋ ಜಿಲ್ ಜಿಲ್. ಕ್ರಿಕೆಟ್ ಅಲ್ಲಿ ಸಚಿನ್ ಸ್ಟಾರ್, ಆಕ್ಟಿಂಗ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್, ಗ್ಯಾಮ್ಲಿಂಗ್ ಅಲ್ಲಿ ನಮ್ಮಣ್ಣ ರಾಜನೇ ಸ್ಟಾರ್. ಸಿಂಪಲ್ ಸಾಂಗ್ಸ್, ಸಿಂಪಲ್ ಮೇಕಿಂಗ್, ಸ್ಟ್ರಾಂಗ್ ಕಥೆ. ಬಟ್ ನಾನು ಯಾವತ್ತೂ ಲವ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ಐ ಲವ್ ಯು ಪ್ರಿಯಾ. ಈ ವಾರ ರಾಜ್ಯಾದ್ಯಂತ ಜಿಲ್ ಜಿಲ್ ಅನ್ನೋ ಹೊಸಬರ ಹೊಸ ಬಗೆಯ ಲವ್ ಸಿನಿಮಾ ಪ್ರೇಕ್ಷಕರೆದುರಿಗೆ ಬರ್ತಿದೆ. ಧನಂಜಯ್ ಅನ್ನೋ ಹೊಸ ನಟ ಮತ್ತು ಮುಂಬೈ ಬೆಡಗಿ ಪೂವಿಶಾ ಅಭಿನಯಿಸಿರೋ ಚೊಚ್ಚಲ ಸಿನಿಮಾ ಇದು. ಹೊಸ ರೀತಿಯ ಪ್ರೀತಿ, ಬದುಕು ಮತ್ತು ಹಣ, ಈ ಮೂರು ವಿಚಾರಗಳನ್ನಿಟ್ಕೊಂಡು ಮಾಡಿರೋ ಸ್ಪೆಷಲ್ ಸ್ಟೋರಿ ಇದು. ಹೊಸ ನಿರ್ದೇಶಕ ಮಧು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವುದರ ಜೊತೆಗೆ ಈ ಚಿತ್ರದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮುದ್ದಾದ ಮಾತಾಡಿ ಪುಟ್ಟಾದ ಹೆಜ್ಜೆ ಇಟ್ಟು ಕದ್ದು ಕಣ್ಣಲ್ಲೇ ನನ್ನೇ ನೋಡ್ತಾವಳೆ ಹುಡುಗಿ, ನನ್ನೆ ನೋಡ್ತಾವಳೆ ಹುಡುಗಿ, ನನ್ನೆ ನೋಡ್ತಾವಳೆ ಹುಡುಗಿ, ನನ್ನೆ ನೋಡ್ತಾವಳೆ ಹುಡುಗಿ, ಯಾಕೋ ನನ್ನೆ ನೋಡ್ತಾವಳೆ, ನನ್ನೆ ನೋಡ್ತಾವಳೆ ಹುಡುಗಿ, ನನ್ನೆ ನೋಡ್ತಾವಳೆ ಹುಡುಗಿ, ನನ್ನೆ ನೋಡ್ತಾವಳೆ ಹುಡುಗಿ, ಯಾಕೋ ನನ್ನೆ ನೋಡ್ತಾವಳೆ. ಜಿಲ್ ಜಿಲ್ ಸಿನಿಮಾದ ಮೂಲಕ ವಿಭಿನ್ನವಾದ ಪ್ರೇಮಕಥೆಯನ್ನ ಹೇಳುವುದಕ್ಕೆ ನಿರ್ದೇಶಕರು ಮುಂದಾಗಿದ್ದಾರೆ. ಈಗಾಗಲೇ ಜಿಲ್ ಜಿಲ್ ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳು ಸಿನಿಪ್ರಿಯರಲ್ಲಿ ಕುತೂಹಲ ಹುಟ್ಟಿಸಿವೆ. ಅಂದಹಾಗೆ ಚಿತ್ರದ ನಿರ್ದೇಶಕರೇ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ರಾಜ್ಯದ ರಮಣೀಯ ತಾಣಗಳಲ್ಲಿ ಈ ಚಿತ್ರವನ್ನ ಚಿತ್ರಿಸಿದ್ದು ವೆಂಕಟೇಶ ಪ್ರಸಾದ್ ಬೆಳಗುಳಿ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ನಿನ್ನ ಕಂಡ ಆ ಕ್ಷಣ ನನ್ನ ಮನಸ್ಸೆ ಸೋತಿತು, ಸೋತ ಮನಸ್ಸು ಕೇಳದೆ ಪ್ರೀತಿ ಮಾಡಿತು, ನನಗಾಗೆ ನೀನು, ನಿನಗಾಗೆ ನಾನು ಎಂದು. ನಿನ್ನ ಕಂಡ ಕ್ಷಣ ನನ್ನ ಮನಸ್ಸೆ ಸೋತಿತು, ಸೋತ ಮನಸ್ಸು ಕೇಳದೆ ಪ್ರೀತಿ ಮಾಡಿತು. ಒನ್ ಲೈಫ್ ಒನ್ ಲವ್ ಅನ್ನೋ ಟ್ಯಾಗ್ ಲೈನ್ ಇರೋ ಜಿಲ್ ಜಿಲ್ನಲ್ಲಿ ಸಾಕಷ್ಟು ಕುತೂಹಲಕಾರಿ ಅಂಶಗಳಿವೆ. ಜಿಲ್ ಜಿಲ್ ಮೂಲಕ ರಂಗಭೂಮಿ ಪ್ರತಿಭೆ ಧನಂಜಯ್ ಸ್ಯಾಂಡಲ್ವುಡ್ಗೆ ನಾಯಕ ನಟನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ದೀಪಿಕಾ ತಂಗಿಯಾಗಿದ್ದ ಪೂವಿಶಾ ಈ ಚಿತ್ರದಿಂದ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಒಟ್ಟಾರೆ ಒಂದಷ್ಟು ಹೊಸ ವಿಚಾರಗಳೊಂದಿಗೆ ಸಿನಿಪ್ರಿಯರೆದುರಿಗೆ ಬರ್ತಿರೋ ಜಿಲ್ ಜಿಲ್ ಸಿನಿಮಾವನ್ನ ಸಿನಿಪ್ರಿಯರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದನ್ನ ನೋಡಬೇಕಿದೆ. ಕ್ರಿಕೆಟ್ ಅಲ್ಲಿ ಸಚಿನ್ ಸ್ಟಾರ್, ಆಕ್ಟಿಂಗ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್, ಗ್ಯಾಮ್ಲಿಂಗ್ ಅಲ್ಲಿ ನಮ್ಮಣ್ಣ ರಾಜನೇ ಸ್ಟಾರ್. ಪ್ರತಿ ಸರಿ ಡಬ್ಲಿಂಗ್ ಮಾಡ್ತಾ ಇರ್ಬೇಕು, 25 ಲಕ್ಷ ಹೊಡಿಬೇಕು, ಲೈಫ್ ಅಲ್ಲಿ ಸೆಟ್ ಆಗಬೇಕು ಅಷ್ಟೇ. ಈ ತರ ಡಬ್ಬಾ ಕಟಿಂಗ್ ಶಾಪ್ ಬಿಟ್ಟು ಹೈಫೈ ಕಟಿಂಗ್ ಶಾಪ್ ಅಲ್ಲಿ ಜಮ್ ಅಂತ ಹುಡುಗಿರ್ ಕೈ ಮಸಾಜ್ ಮಾಡಿಸ್ಕೋಬೇಕು. ನನ್ಗೆ ಈ ಹುಡುಗಿರು, ಲವ್, ಮದ್ವೆ ಇವೆಲ್ಲ ಇಷ್ಟ ಆಗಲ್ಲ. ನಿನ್ನ ಫಸ್ಟ್ ದಿನ ಮೀಟ್ ಮಾಡಿದ ತಕ್ಷಣನೇ ಫಸ್ಟ್ ನೈಟ್ ನೋಡ ಮಗ, ಗೆದ್ರೆ ಖುಷಿ ಕುಡಿತೀನಿ,
ಸೋತ್ರ ನೋವ್ನಲ್ಲಿ ಕುಡಿತೀನಿ. ಒಂದ್ ವೇಳೆ ಏನು ಆಗಿಲ್ವಲ್ಲ ಅಂತ ಕುಡಿತೀನಿ. ಒಟ್ನಲ್ಲಿ ಕುಡಿತೀನಿ ಅಷ್ಟೇ. ಯಾವುದೇ ಹುಡುಗಿ ಆದ್ರೂ ಒಂದ್ ಹುಡುಗ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಷ್ಟೇ ಕಷ್ಟ ಆದ್ರೂ ಒಂದಲ್ಲ ಒಂದಿನ ಒಪ್ಕೊಂತಾಳೆ. ಆದ್ರೆ ಅವಳು ವಿಭಿನ್ನವಾದಂಥ ಪಾತ್ರ ಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾಗೆ ತುಂಬ ಖುಷಿ ಆಗುತ್ತೆ. ನಾನು 2 ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊತಾ ಇದ್ದೀನಿ ಮುಂದೆ. ಇದು ನನಗೊಂದು ಚಾಲೆಂಜಿಂಗ್ ಟಾಸ್ಕ್. ಆ್ಯಕ್ಚುಲಿ ಮೊದಲನೇ ಸಿನಿಮಾ ನನ್ನ ಲೈಫ್ ಚಾಲೆಂಜಿಂಗಾಗಿ ತಗೊಂಡಿದ್ದೀನಿ. ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. ಒಬ್ಬ ಹೀರೋಗೆ ಲೈಫಲ್ಲಿ ನಡೀತಾರೋ ಮೊದಲನೇ ಶುಭ ಸಂದರ್ಭ ಅಂತ ಹೇಳ್ಬೋದು. ಜೀವನದ ಮೊದಲನೇ ಹೆಜ್ಜೆ ಶುರುವಾಗ್ತಿದೆ. ತುಂಬ ಖುಷಿ ಆಗ್ತಿದೆ. ಕರ್ನಾಟಕ ಜನತೆ ನನಗೊಂದು ಒಳ್ಳೆ ಜೀವನ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಕ್ರಿಕೆಟ್ ಅಲ್ಲಿ ಸಚಿನ್ ಸ್ಟಾರು, ಆಕ್ಟಿಂಗ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಟಾರು, ಗ್ಯಾಂಬ್ಲಿಂಗ್ ಅಲ್ಲಿ ನಮ್ಮಣ್ಣ ರಾಜನೇ ಸ್ಟಾರು. ಪ್ರತಿ ಸರಿ ಡಬ್ಲಿಂಗ್ ಮಾಡ್ತಾ ಇರ್ಬೇಕು. 25 ಲಕ್ಷ ಹೊಡಿಬೇಕು, ಲೈಫ್ ಅಲ್ಲಿ ಸೆಟ್ ಆಗಬೇಕು ಅಷ್ಟೇ. ಈ ತರ ಡಬ್ಬಾ ಕಟಿಂಗ್ ಶಾಪ್ ಬಿಟ್ಟು ಹೈಫೈ ಕಟಿಂಗ್ ಶಾಪ್ ಅಲ್ಲಿ ಜಮ್ ಅಂತ ಹುಡುಗಿರ್ ಕೈಲಿ ಮಸಾಜ್ ಮಾಡಿಸ್ಕೋಬೇಕು. ನನ್ಗೆ ಈ ಹುಡುಗಿರು, ಲವ್, ಮದ್ವೆ ಇವೆಲ್ಲ ಇಷ್ಟ ಆಗಲ್ಲ. ನಿನ್ನ ಫಸ್ಟ್ ದಿನ ಮೀಟ್ ಮಾಡಿದ ತಕ್ಷಣನೇ ಫಸ್ಟ್ ನೈಟ್. ನೋಡ ಮಗ, ಗೆದ್ರೆ ಖುಷಿಲ್ ಕುಡಿತೀನಿ, ಸೋತ್ರ ನೋವ್ನಲ್ಲಿ ಕುಡಿತೀನಿ. ಒಂದ್ ವೇಳೆ ಏನು ಆಗಿಲ್ವಲ್ಲ ಅಂತ ಕುಡಿತೀನಿ. ಒಟ್ನಲ್ಲಿ ಕುಡಿತೀನಿ ಅಷ್ಟೇ. ಒಂದು ಹೊಸ ತಂಡಕ್ಕೆ ಅವ್ರು ಬಂದು ನನ್ನನ್ನು ಕೇಳಿದಾಗ ಅವರ ಉತ್ಸಾಹ ನೋಡಿದೆ. ಇವರು ಈ ಒಂದು ಸಂಪನ್ಮೂಲದಲ್ಲಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅಂದರು. ಅದನ್ನು ಬಹುಶಃ ನಡೆಸ್ಕೊಡ್ಬೋದು ಅಂತ ನನಗೆ ಭರವಸೆ ಬಂತು. ಆಮೇಲೆ ಅಕಸ್ಮಾತ್ ನನ್ನಿಂದ ಒಂದು ಉಪಯೋಗ ಆದರೆ ಅವ್ರಿಗೆ ಒಂದು ಇಂಡಸ್ಟ್ರಿಯಲ್ಲಿ ಕಟ್ಕೊಳ್ಳೋಕ್ಕೂ ನೆರವಾಗುತ್ತೆ, ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ನನಗೂ ಒಂದು ಹೊಸ ಕ್ಷೇತ್ರ, ನಾನು ಹೊಸದನ್ನು ಕಲಿಬೋದು. ಅದರಿಂದ ಎಲ್ಲ ರೀತಿಯಲ್ಲೂ ನನಗೆ ಇನ್ಕ್ಲೂಡಿಂಗ್ ಒಂದು ನಿರ್ಮಾಣ ಮಾಡಿ ಸಕ್ಸಸ್ ಆದರೆ ನಾವು ಆರ್ಥಿಕವಾಗೂ ಸಕ್ಸಸ್ ಆಗ್ಬೋದು. ಇನ್ನೊಂದು ಮತ್ತೆ ಮುಂದಿನ ಯೋಜನೆಗಳಿಗೆ ಅನುಕೂಲವಾಗಬಹುದು ಅಂತ ಇಷ್ಟೆಲ್ಲ ಬಹುಶಃ ಒಂದು ವಾಕ್ಯದಲ್ಲಿ ಇದನ್ನು ಹೇಳೋದು ಕಷ್ಟ. ಎಲ್ಲ ಹುಡುಗರು ಅದೇ ತರ ಇರಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಕಡೆಯವರೆಗೂ ಜೊತೆ ಇರ್ತೀನಿ ಅನ್ನೋರು ಹೇಳ್ತಾರೆ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಇಷ್ಟು ದಿವಸ ಅರ್ಥ ಮಾಡಿಸ್ತೇನೆ, ಅರ್ಥ ಆಗ್ತಿಲ್ಲ ನಿನ್ಗೆ? ಸಾಯೋರ್ಗು ಲವ್ ಮಾಡ್ತೀನಿ ಕಣೆ. ಲವ್ ಯು. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್. ಈಗಾಗಲೇ ಚಿಕ್ಕಮಗಳೂರು, ನೆಲಮಂಗಲ ಮತ್ತು ಬೆಂಗಳೂರು ರಾಜ್ಯದಂತ ಚಿತ್ರ ಶೂಟಿಂಗ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಸಾಂಗ್ಸ್ ಅಷ್ಟೇ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಅವರೇ ಬರೆದಿರೋದು. ಅವರೇ ಬರೆದು ಅವರೇ ಮ್ಯೂಸಿಕ್ ಡೈರೆಕ್ಟ್ ಎಲ್ಲ ಮಾಡಿರೋದು. ಕೇಳೋಕ್ಕೆ ತುಂಬ ಇಂಪಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಟೀಮಲ್ಲಿ ಹೇಳಬೇಕಂದ್ರೆ ನಮ್ಮ ಡೈರೆಕ್ಟ್ರು ಒಳ್ಳೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ಬೋದು. ಏನೇ ಆದರೂ ತುಂಬ ಎಷ್ಟೇ ಚಾಲೆಂಜಸ್ ಬಂದರೂ ಅದನ್ನು ಫೇಸ್ ಮಾಡ್ತಾರೆ. ನನಗೆ ಸ್ಟಾರ್ಟಿಂಗ್ ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ತುಂಬ ನರ್ವಸ್ ಆಗ್ತಿತ್ತು. ನನಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಅವ್ರು ನನಗೆ ಹೆಲ್ಪ್ ಮಾಡ್ತಿದ್ರು ಪ್ರತಿಯೊಂದು ವಿಚಾರದಲ್ಲೂ. ಇನ್ನೊಂದು ನಮ್ಮ ಕೋ ಆರ್ಟಿಸ್ಟ್ ಪೂಷಾ, ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಅಷ್ಟೇನು ಬರ್ತಿರಲಿಲ್ಲ. ನಾನೇ ಹೇಳ್ಕೊಡ್ತಿದ್ದೆ ಅವ್ರಿಗೆ ಕನ್ನಡ. ತುಂಬ ಒಳ್ಳೆ ಆರ್ಟಿಸ್ಟ್, ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ರು. ಕೆಲವು ಕಡೆ ನನ್ನ ಎಕ್ಸ್ಪ್ರೆಷನ್ಸ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತಿದ್ರು. ಕಂಡ ಆ ಕ್ಷಣ ನನ್ನ ಮನಸ್ಸೆ ಸೋತಿತು. ಸೋತ ಮನಸ್ಸು ಕೇಳದೆ ಪ್ರೀತಿ ಮಾಡಿತು. ನನಗಾಗೆ ನೀನು, ನಿನಗಾಗೆ ನಾನು ಎಂದು ಈಗ ಸೆಪ್ಟೆಂಬರ್ 2ನೇ ತಾರೀಕಿಗೆ ಅನುಪಮ ಥಿಯೇಟ್ರು ಬುಕ್ ಆಗಿದೆ. ಬೇರೆ ಥಿಯೇಟ್ರುಗಳು ಬಹುಶಃ ಬೆಂಗಳೂರು ನಗರದಲ್ಲಿ ನಮಗೆ ಇನ್ನೊಂದು 5-6 ಥಿಯೇಟ್ರುಗಳು ಅಥವಾ 7-8 ಥಿಯೇಟ್ರುಗಳು ಸಿಗ್ಬೋದು. ಆಮೇಲೆ ಕರ್ನಾಟಕದ ಬೇರೆ ಬೇರೆ ಕಡೆ ಬಹುಶಃ ಒಂದು ಮೊದಲನೇ ವಾರದಲ್ಲಿ ನಾವು ಅಂದ್ಕೊಂಡಿರೋದು
30ರಿಂದ 35 ಥಿಯೇಟರ್ ಸಿಗ್ಬೋದು. ನಿಮಗೆ ಗೊತ್ತು, ತುಂಬ ಸ್ಪರ್ಧೆ ಇದೆ, 6-7 ಚಿತ್ರಗಳಿದ್ದಾವೆ. ಇದರ ನಡುವೆ ನಾವು ಕಾಂಪೀಟ್ ಮಾಡಬೇಕು. ಸೊ ಮೊದಲನೇ ವಾರ ಏನಾದರೂ ಈ ಚಿತ್ರವನ್ನು ನೋಡಿ ಪ್ರೇಕ್ಷಕರು ಟಾಕ್ ಕ್ರಿಯೇಟ್ ಆದರೆ, ಎರಡನೇ ವಾರ ಬಹುಶಃ ಥಿಯೇಟರ್ಗಳ ಸಂಖ್ಯೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ ನೋಡಬೇಕು. ಬಟ್ ಯಾವುದಕ್ಕೂ ಜನ ಹೇಗೆ ಇದನ್ನು ಸ್ವೀಕರಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಒಂದು ಹುಡುಗಿ ಜೀವನದಲ್ಲಿ ಎಷ್ಟೋ ಜನ ಹುಡುಗರು ಪ್ರೀತಿ ಮಾಡ್ತೀನಿ ಅಂತಾರೆ, ಆದ್ರೆ ಅವನಷ್ಟು ನಿಜವಾಗ್ಲೂ ಪ್ರೀತಿಸೋ ಹುಡುಗ ಯಾವುದೇ ಹುಡುಗಿ ಆದ್ರೂ ಒಂದು ಹುಡುಗ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಷ್ಟೇ ಕಷ್ಟ ಆದ್ರೂ ಒಂದಲ್ಲ ಒಂದಿನ ಒಪ್ಕೊಂಡೆ. ನಮ್ಮ ಪ್ರೊಡ್ಯೂಸರ್ ಸರ್ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಈ ರೀತಿ ಮಾಡ್ಬೋದು ಅಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡ್ತಿದ್ರು. ಎಲ್ಲ ಕಡೆಯಿಂದ ಒಂಥರ ನನಗೆ ಒಳ್ಳೆ ಟೀಮ್ ಸಿಕ್ಕಿದೆ. ನಮ್ಮ ಕ್ಯಾಮ್ರಾಮನ್ ಸರ್ ಹೇಳ್ಬೇಕಂದ್ರೆ, ನನಗೆ ಆ್ಯಕ್ಚುಲಿ ನಾನು ಕ್ಯಾಮ್ರಾ ಫೇಸ್ ಮಾಡಿರಲಿಲ್ಲ ಈ ಮುಂಚೆ. ಫ್ರೇಮ್ಸ್ ಬಗ್ಗೆ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಕ್ಲೋಸ್ ಶಾರ್ಟ್ಸ್ ಆಗಲಿ, ಮಿಡ್ ಶಾರ್ಟ್ಸ್ ಆಗಲಿ, ವೈಟ್ ಶಾರ್ಟ್ಸ್ ಆಗಲಿ, ಇದೆಲ್ಲ ಅವರಿಂದ ನಾನು ತಿಳ್ಕೊಂಡಿದ್ದೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ. ಜಿಲ್ ಜಿಲ್ ಸಿನಿಮಾ ಸ್ಟ್ರಾಂಗ್ ಕಥೆಯನ್ನ ಇಟ್ಕೊಂಡು ಸಿಂಪಲ್ ಆಗಿ ಮೇಕಿಂಗ್ ಮಾಡಿರೋ ಫ್ರೆಶ್ ಲವ್ ಸಿನಿಮಾ. ಹೀಗಂತ ಹೇಳಲಾಗ್ತಿರೋ ಹೊಸಬರ ಈ ಹೊಸ ಪ್ರಯತ್ನವನ್ನ ಕನ್ನಡದ ಸಿನಿ ಪ್ರಿಯರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.